ಎಲ್ಲ ವೀಕ್ಷಕರಿಗೆ ಇವತ್ತಿನ ವಿಶೇಷವಾಗಿರುವಂತಹ ವಿಡಿಯೋ ನೋಡಲು ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ PM ವಿಶ್ವಕರ್ಮ ಎನ್ನುವಂತಹ ಈ ಒಂದು ಸ್ಕೀಮ್ ಬಗ್ಗೆ, ಯೋಜನೆ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೇನೆ. ಈ ಒಂದು PM ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಯಾವ ರೀತಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು, ಹಾಗೂ ಈ ಯೋಜನೆ ಹೇಗಿದೆ, ಈ ಯೋಜನೆ ಅಡಿಯಲ್ಲಿ ಯಾವೆಲ್ಲ ಕೆಲಸಗಾರರಿಗೆ ಈ ಒಂದು ಯೋಜನೆಯ ಲಾಭ ಸಿಗತ್ತೆ, ಸೊ ಈ ಆನ್ಲೈನಲ್ಲಿ ಅರ್ಜಿಗಳನ್ನು ಎಲ್ಲಿ ಸಲ್ಲಿಸಬೇಕು, ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪಿನ್ ಟು ಪಿನ್ ತಿಳಿಸಿಕೊಡ್ತೇನೆ. ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಕೂಡ ಇದೆ, ನಿಮಗೆಲ್ಲ ಗೊತ್ತಿದೆ. ಸೊ ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿರುವಂತಹ ನರೇಂದ್ರ ಮೋದಿ ಅವರು ಈ ಒಂದು ಯೋಜನೆಗೆ ಚಾಲನೆ ಕೂಡ ನೀಡಿದ್ದಾರೆ, ನಿಮಗೆಲ್ಲ ಗೊತ್ತಿರುವಂತಹ ವಿಷಯ. ಸೊ ಈ ಒಂದು ಯೋಜನೆಯ ವಿಶೇಷತೆ ಏನಿದೆ ಅಂತ ನಾನು ತಿಳಿಸಿಕೊಡ್ತೇನೆ. PM ವಿಶ್ವಕರ್ಮ ಯೋಜನೆ, ಈ ಒಂದು ಯೋಜನೆ ಹೆಸರು PM ವಿಶ್ವಕರ್ಮ ಯೋಜನೆ. ಸೊ ಈ ಯೋಜನೆ ಯಾರಿಗೆ ಲಾಭ ತಂದುಕೊಡುತ್ತೆ ಈ ಯೋಜನೆ ಅಡಿಯಲ್ಲಿ ಅಂತ ನಾವು ಗಮನಿಸಿದ್ರೆ, ಇಲ್ಲಿ ಮೊದಲನೇದಾಗಿ ನಿಮಗೆ ಹೇಳ್ತಾ ಇರೋದು, ಈ ಒಂದು ಯೋಜನೆ ಅಡಿಯಲ್ಲಿ ವಿಶ್ವಕರ್ಮ ಯೋಜನೆ ಇದೆ. 18 ಸಾಂಪ್ರದಾಯಿಕ ಕುಶಲಕರ್ಮಿ ಕೆಲಸಗಾರರಿಗೆ ಈ ಒಂದು ಯೋಜನೆಯ ಲಾಭ ಸಿಗತ್ತೆ. ಹಾಗಾದರೆ ನೋಡಿ, ಟೇಲರ್, ಗಾರೆ ಕೆಲಸ ಮಾಡುವವರು, ಕ್ಷೌರಿಕರು, ಅಕ್ಕಸಾಲಿಗರು, ಅಗಸರು, ಇವರಿಗೆ ಡೋಬಿ ಕೂಡ ಅಂತಾರೆ, ಹಾಗೂ ಬಡಗಿ, ಮರ ಕೆಲಸಗಾರರು, ವಿಗ್ರಹ ತಯಾರಕರು, ಶಿಲ್ಪಿಗಳು, ಹಾಗೂ ದೋಣಿ ತಯಾರಿಕರು, ಹಾಗೂ ಆಯುಧ ತಯಾರಕರು, ಚಮ್ಮಾರರು, ಸುತ್ತಿಗೆ ಮತ್ತು ಉಪಕರಣಗಳನ್ನು ತಯಾರಿಸುವವರು, ಬೀಗ ತಯಾರಿಸುವವರು, ಕುಂಬಾರರು, ಕಮ್ಮಾರರು, ಬುಟ್ಟಿ, ಚಾಪೆ, ಕಸ, ಪೊರಕೆ ತಯಾರಕರು, ಆಟಿಕೆ ತಯಾರಕರು, ಹಾಗೂ ಹೂವಿನ ಹಾರ ತಯಾರಿಕರು, ಹಾಗೂ ಮೀನು ಬಲೆ ತಯಾರಕರು. ಸೊ ಇಷ್ಟು ಜನರಿಗೆ ಈ ಒಂದು ಯೋಜನೆಯ ಲಾಭ ಸಿಗತ್ತೆ. ಅದರ ಅಡಿಯಲ್ಲಿ ವಿಶ್ವಕರ್ಮ ಯೋಜನೆಯ ಅಡಿಯಲ್ಲಿ, ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ. ಸೊ ಇದಕ್ಕೆ ಒಂದು ಇಲ್ಲಿ ಯೋಜನೆಯ ಒಂದು ಸ್ಕೀಮ್ ಕೂಡ ಇದೆ. 5 ದಿನಗಳ ತರಬೇತಿ ಕೂಡ ಸಿಗುತ್ತೆ. ಪ್ರತಿದಿನಕ್ಕೆ 500 ರೂಪಾಯಿ ಸಂಭಾವನೆ ಕೊಡ್ತಾರೆ, ಹಾಗೂ ಪ್ರತಿ ತರಬೇತಿ ನಂತರ 15,000 ರೂಪಾಯಿಗಳ ಟೂಲ್ ಕಿಟ್ ಕೊಡ್ತಾರೆ. ಹಾಗೂ ಅದೇ ರೀತಿಯಾಗಿ ಮೊದಲ ಬಾರಿಗೆ 1 ಲಕ್ಷ ಆಧಾರ ರಹಿತ 5% ಬಡ್ಡಿ ದರದಲ್ಲಿ ನಿಮಗೆ ಸಾಲ ಕೂಡ ಕೊಡ್ತಾರೆ ಈ ಒಂದು ಬಿಸ್ನೆಸ್ ಪ್ರಾರಂಭ ಮಾಡೋಕ್ಕೆ. ಸೊ 18 ತಿಂಗಳೊಳಗಾಗಿ ಹಿಂದಿರುಗಿಸಿದರೆ ನಿಮಗೆ ಮತ್ತೆ 3% ಇಲ್ಲಿ 3 ಲಕ್ಷದವರೆಗೆ ಸಾಲ ಕೂಡ ಮತ್ತೆ ಮರಳಿ ನಿಮಗೆ ಸಿಗುವ ಸಾಧ್ಯತೆ ಇದೆ. ಸೊ ಇದಕ್ಕೆ ಬೇಕಾದ ದಾಖಲೆಗಳು ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ರೇಷನ್ ಕಾರ್ಡ್, ಮೊಬೈಲ್ ನಂಬರ್, ಅರ್ಜಿ ಸಲ್ಲಿಸುವವರು ಖುದ್ದಾಗಿ ಬರಬೇಕಂತ ಇಲ್ಲಿ ಈ ಒಂದು ಮಾಹಿತಿ ಅಲ್ದಾಡ್ತಾ ಇದೆ. ಸೊ ಈ ಒಂದು ವಿಶ್ವಕರ್ಮ ಯೋಜನೆಯ ಬಗ್ಗೆ ವೆಬ್ಸೈಟೇ ಇನ್ನೂ ಕೆಲವು ಜನರಿಗೆ ಗೊತ್ತಿಲ್ಲ. ಆ ವೆಬ್ಸೈಟ್ ಇಲ್ಲಿದೆ ನೋಡಿ, ಈ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಆ ಒಂದು ವೆಬ್ಸೈಟ್ ಇದೆ. ಯಾವ ರೀತಿ PMEGP ಇದೆ, ಯಾವ ರೀತಿ ಈ ಒಂದು ಮುದ್ರಾ ಲೋನ್ ವೆಬ್ಸೈಟ್ ಇದೆ, ಅದೇ ರೀತಿಯಾಗಿ ಈ ಒಂದು PM ವಿಶ್ವಕರ್ಮ ಎನ್ನುವಂತಹ ಯೋಜನೆ ಕೂಡ ಇದೆ. PM ವಿಶ್ವಕರ್ಮ ಯೋಜನೆ ಸ್ಪೆಷಲ್ ಆಗಿರುವಂತಹ ಬಹಳ ದೊಡ್ಡ ಯೋಜನೆ ಇದು. ಯಾವ ರೀತಿ ಈ ಒಂದು ಮುದ್ರಾ ಲೋನ್ ಇದೆ, ಯಾವ ರೀತಿ ಒಂದು PMEGP ಲೋನ್ ಇದೆ, ಅದೇ ರೀತಿಯಾಗಿ ಇದು ಕೂಡ ಒಂದು PM ವಿಶ್ವಕರ್ಮ ಎನ್ನುವಂತಹ ಒಂದು ಯೋಜನೆ ಇದೆ. ಲೋನ್ ಕೂಡ ಸಿಗತ್ತೆ. ಈ ಒಂದು ಯೋಜನೆಯ ಲಾಭ ಪಡೆಯಲು ನೋಡಿ, ಈ ಯೋಜನೆ ಬಗ್ಗೆ ನೀವು ಇಲ್ಲಿ ಕ್ಲಿಕ್ ಮಾಡಿದಾಗ ಸ್ಕೀಮ್ ಮಾರ್ಗಸೂಚಿಗಳಿದಾವೆ, ಯೋಜನೆಯ ಉದ್ದೇಶ ಏನಿದೆ, ಅರ್ಹತೆ ಏನಿದೆ, ಸೊ ಎಲ್ಲ ಮಾಹಿತಿ ನಿಮಗೆ ಇಲ್ಲಿ ಸಿಗತ್ತೆ. ಪಿನ್ ಟು ಪಿನ್ ಸಿಗತ್ತೆ. ಇದರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ಇದರ ಮೇಲೆ ನಿಮಗೆ ಪಿನ್ ಟು ಪಿನ್ ಸಿಗತ್ತೆ. ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ನೋಡಿ, ಇಲ್ಲಿ ಲಾಗಿನ್ ಮೇಲೆ ಹೋಗಿ ಇಲ್ಲಿ ನೀವು ಅರ್ಜಿದಾರರು ಡೈರೆಕ್ಟ್ ಆಗಿ ಕೂಡ ಅರ್ಜಿ ಹಾಕಬಹುದು, ಏನು ತೊಂದರೆ ಇಲ್ಲ. ಇಲ್ಲಿ ಅರ್ಜಿದಾರರಿದೆ, CSC ಇಂದ ಲಾಗಿನ್ ಮಾಡಬಹುದು, ಹಾಗೂ ಗ್ರಾಮ ಪಂಚಾಯತಿಯಿಂದ ಕೂಡ ಅರ್ಜಿ ಸಲ್ಲಿಸ್ತಾರೆ. ಹಾಗೂ ನೋಡಿ, ಇಲ್ಲಿ ಅರ್ಜಿದಾರರು ಕೂಡ ಸ್ವಂತ ನೋಂದಣಿ ಮಾಡಲು ಇಲ್ಲಿ ನೋಂದಾಯಿಸುವುದು ಹೇಗೆ ಅಂತ ಬರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ಅರ್ಜಿದಾರರು ಇಲ್ಲಿ ನೋಂದಣಿ ಮಾಡಬಹುದು. ಇದರ ಮೇಲೆ ಕ್ಲಿಕ್ ಮಾಡಿದಾಗ ನೋಂದಣಿ ಪೇಜ್ ಓಪನ್ ಆಗುತ್ತೆ. ಅದಕ್ಕಿಂತ ಮೊದಲು ಇಲ್ಲಿ ಅದರ ಒಂದು ಅರ್ಹತೆಗಳನ್ನು ಸರಿಯಾಗಿ ನೋಡಿಕೊಳ್ಳಿ. ಇವಾಗ ನೋಂದಣಿ ಪೇಜ್ ಓಪನ್ ಆದಾಗ ಈ ಒಂದು ಪೇಜ್ ಅಲ್ಲಿ ನೋಂದಣಿ ಮಾಡೋಕ್ಕೆ ಇಲ್ಲಿ ನಿಮಗೆ ಕೆಲವೊಂದು ಸ್ಟೆಪ್ಸ್ ಕೊಟ್ಟಿದ್ದಾರೆ. ಏನು ಸ್ಟೆಪ್ಸ್ ಇದಾವೆ ಅದನ್ನು ನಾವು ಸರಿಯಾಗಿ ಇಲ್ಲಿ ತಿಳಿದುಕೊಳ್ಳೋಣ. ಅಂದರೆ ನಿಮಗೆ ಈಸಿ ಆಗುತ್ತೆ ಅಪ್ಲಿಕೇಶನ್ ಹಾಕೋಕ್ಕೆ. ಏನು ಸ್ಟೆಪ್ಸ್ ಕೊಟ್ಟಿದ್ದಾರೆ ನೋಡಿ, ಗಮನ ಬಿಟ್ಟು ನಾನು ತಿಳಿಸ್ಕೊಡ್ತೇನೆ. ಇಲ್ಲಿ ನೋಡಿ ಸ್ಟೆಪ್ಸ್. ಯೋಜನೆಯ ಪ್ರಯೋಜನ ಪಡೆಯುವುದು ಹೇಗೆ. ಹಂತ 1, ಮೊಬೈಲ್ ಮತ್ತು ಆಧಾರ್ ಪರಿಶೀಲನೆ. ಅಂದರೆ ನಿಮ್ಮ ಮೊಬೈಲ್ ನಂಬರ್ ಹಾಕಿದಾಗ OTP ಬರುತ್ತೆ, ಪರಿಶೀಲನೆ ಮಾಡಬೇಕು. ನೆಕ್ಸ್ಟ್, ಕುಶಲಕರ್ಮಿಗಳ ನೋಂದಣಿ ನಮೂನೆ.
ನೀವು ನೋಂದಣಿ ಮಾಡಿಕೊಳ್ಳುವಂತಹ ಒಂದು ಫಾರ್ಮ್ ಓಪನ್ ಆಗುತ್ತೆ. ಥರ್ಡ್ ನೋಡಿ, ವಿಶ್ವಕರ್ಮ ಪ್ರಮಾಣ ಪತ್ರ, ವಿಶ್ವಕರ್ಮ ಡಿಜಿಟಲ್ ಐಡಿ ಮತ್ತು ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳುವುದು. ನಂತರ ಹಂತ 4, ಸ್ಕೀಮ್ ಘಟಕಗಳಿಗೆ ಅನ್ವಯಿಸುವ ವಿಭಿನ್ನ ಘಟಕಗಳಿಗೆ ಅರ್ಜಿ ಸಲ್ಲಿಸಲು ಪ್ರಾರಂಭ. ಅಂದರೆ ಈ 2 ಸ್ಟೆಪ್ಗಳನ್ನು ಕಂಪ್ಲೀಟ್ ಮಾಡಿದಾಗ 3 ಸ್ಟೆಪ್ ನೆಕ್ಸ್ಟ್ ನೀವು ಅರ್ಜಿ ಸಲ್ಲಿಸಬೇಕಾಗತ್ತೆ. ಈ ಒಂದು ಸ್ಕೀಮ್ನಲ್ಲಿ ಮೊಬೈಲ್ ನಂಬರ್ ವೆರಿಫೈ ಮಾಡಿ ನಿಮ್ಮ ನೋಂದಣಿ ಮಾಡಿ ನೆಕ್ಸ್ಟ್ ವಿಶ್ವಕರ್ಮ ಪ್ರಮಾಣ ಪತ್ರ ನೀವು ಇಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಬೇಕು. ಸೊ ಹಾಗಾದರೆ ನೀವು CSC ಮುಖಾಂತರ ಕೂಡ ಇಲ್ಲಿ ಮಾಡಿಕೊಳ್ಳಬಹುದು. ಇಲ್ಲಾಂದರೆ ಅರ್ಜಿದಾರರ ಫಲಾನುಭವಿ ಲಾಗಿನ್ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ನೋಡಿ ನೇರವಾಗಿ ಇಲ್ಲಿ ನಿಮಗೆ ಲಾಗಿನ್ ಮಾಡೋಕ್ಕೆ ಕೂಡ ಓಪನ್ ಆಗುತ್ತೆ ಪೇಜು. ಇದು ಯಾವಾಗ ನೀವು ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ, ಮೊದಲು ಈ ಒಂದು PM ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ನೀವು ನೋಂದಣಿ ಮಾಡಿದಾಗ ನಿಮಗೆ ಇಲ್ಲಿ ಲಾಗಿನ್ ಮಾಡೋಕ್ಕೆ ಬಿಡತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಕ್ಯಾಪ್ಚರ್ ಕೋಡ್ನ ಹಾಕಿ ಇಲ್ಲಿ ಲಾಗಿನ್ ಕೊಟ್ಟಾಗ ಲಾಗಿನ್ ಆಗುತ್ತೆ. ಅದಕ್ಕಿಂತ ಮೊದಲು ನೀವು ಏನು ಮಾಡಬೇಕು, ಇದನ್ನು ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬೇಕು. ಸೊ ಇಲ್ಲಿ CSC ಹಾಗೂ ಗ್ರಾಮ 1, ಬೆಂಗಳೂರು 1, ಕರ್ನಾಟಕ 1ನಲ್ಲೂ ಈ ಒಂದು ಸೌಲಭ್ಯ ನಿಮಗೆ ಸಿಗಬಹುದು, ರಿಜಿಸ್ಟ್ರೇಷನ್ ಮಾಡುವಂಥ ಸೌಲಭ್ಯ. ಸೊ ಅಲ್ಲಿ ಹೋಗಿ ಕೂಡ ನೀವು ಮೊದಲು ಬಾರಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನಿದೆ ಡೈರೆಕ್ಟಾಗಿ ನಿಮ್ಮ ಒಂದು ಲಾಗಿನ್ ಅಲ್ಲೇ ಇಲ್ಲಿ ಲಾಗಿನ್ ಮಾಡ್ಕೋಬಹುದು.